ಇಲ್ಲಿ ನೋಡಿ ಈ ವಿಡಿಯೋ. ಒಂದು ಸಣ್ಣ ಹನಿ ಬ್ಯಾಸರ್, ಒಂದು ದೊಡ್ಡ ಹೈಪೋಟಾಟಮಿಸ್ ಕಾಲನ್ನು ಬಲವಾಗಿ ಕಚ್ಚಿ ಹಿಡಿಯುತ್ತೆ. ಆ ಹಿಪ್ಪೋ ಕಾಲಿನಿಂದ ರಕ್ತ ಸುರಿತಾ ಇದ್ರೂ ಕೂಡ ಅದು ಗಾಬರಿ ಆಗೋದಿಲ್ಲ, ಫೈಟ್ ಕೂಡ ಮಾಡೋದಿಲ್ಲ. ಅದು ಸುಮ್ಮನೆ ಮೆಲ್ಲಗೆ ನದಿಯೊಳಗೆ ನಡೆಯೋಕ್ಕೆ ಶುರು ಮಾಡುತ್ತೆ. ಆಗ ಹನಿ ಬ್ಯಾಜರ್ ಅಂದ್ಕೊಳ್ಳುತ್ತೆ ಹಿಪ್ಪೋ ಎದುರಿ ಓಡಿ ಹೋಗ್ತಾ ಇದೆ ಅಂತ, ನಾನೇ ಗೆದ್ದೆ ಅಂತ ಅನ್ಕೊಂತೆ. ಆದರೆ ನೆಕ್ಸ್ಟ್ ಸೆಕೆಂಡು ಸೀನ್ ಚೇಂಜ್ ಆಗುತ್ತೆ. ಹಿಪ್ಪೋ ನೇರವಾಗಿ ನೀರಿನ ಆಳಕ್ಕೆ ಇಳಿಯುತ್ತೆ. ಹಿಪ್ಪೋಗೆ ನೀರಲ್ಲಿ ಈಸಿಯಾಗಿ ಬ್ರೆತ್ತನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಹನಿ ಬ್ಯಾಜರ್ಗೆ ಅದು ಸಾಧ್ಯನೇ ಆಗೋದಿಲ್ಲ. ಜಸ್ಟ್ ಕೆಲವು ಸೆಕೆಂಡ್ಗಳಲ್ಲೇ ಉಸಿರಾಡೋದಕ್ಕೆ ಆಗದೆ ಹನಿ ಬ್ಯಾಜರ್ ಹಿಪ್ಪೋ ಕಾಲನ್ನು ಬಿಟ್ಟು ನೀರಿಂದ ಹೊರಗೆ ಓಡಿಬಿಡುತ್ತೆ. ಇಲ್ಲಿ ನಾವು ಒಂದು ವಿಷಯ ನೀವು ಏನಾದರೂ ಗಮನಿಸಿದ್ರಾ? ಹಿಪ್ಪೋ ಜಗಳ ಮಾಡಲಿಲ್ಲ, ಅದು ಕೇವಲ ಗೇಮನ್ನು ಅಷ್ಟೇ ಚೇಂಜ್ ಮಾಡಿತು. ಇದನ್ನೇ ಸೈಕಾಲಜಿಯಲ್ಲಿ ಡೈಮೆನ್ಷನ್ ಅಡ್ವಾಂಟೇಜ್ ಸ್ಟ್ರಾಟಜಿ ಅಂತ ಕರೀತಾರೆ. ನೀವು ಪ್ರತಿಯೊಂದು ಫೈಟ್ಗೂ ಕೂಡ ರಿಯಾಕ್ಟ್ ಮಾಡ್ತಾನೆ ಕೂತ್ಕೊಂಡ್ರೆ ನೀವು ಸೋಲೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಯಾಕೆಂದರೆ ಆಗ ನೀವು ಅವರ ಡೈಮೆನ್ಷನಲ್ಲಿ, ಅವರ ಅಡ್ವಾಂಟೇಜಲ್ಲಿ ಇರ್ತೀರ. ಆದರೆ ರಿಯಲ್ ಸ್ಟ್ರಾಂಗ್ ಪೀಪಲ್ ಮಾತ್ರ ಏನು ಮಾಡ್ತಾರೆ ಗೊತ್ತಾ? ಅವರು ಡೈಮೆನ್ಷನ್ನ ಚೇಂಜ್ ಮಾಡ್ತಾರೆ. ಆಫೀಸಲ್ಲಿ ಯಾರಾದರೂ ನಿಮ್ಮನ್ನು ಪ್ರೊವೋಕ್ ಮಾಡ್ತಿದ್ದಾರಾ? ಆರ್ಗ್ಯುಮೆಂಟ್ ಮಾಡಬೇಡಿ, ನಿಮ್ಮ ಸ್ಕಿಲ್ನ ಇಂಪ್ರೂವ್ ಮಾಡಿ. ರಿಲೇಷನ್ಶಿಪ್ಪಲ್ಲಿ ಯಾರಾದರೂ ಇಗ್ನೋರ್ ಮಾಡ್ತಿದ್ದಾರಾ? ಪ್ಲೀಸ್ ಬೇಗ್ ಮಾಡಬೇಡಿ, ಬೆಕ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ. ನಿಮ್ಮ ಸೆಲ್ಫ್ ವರ್ತ್ ಬಿಲ್ಡಪ್ ಮಾಡಿ. ಮತ್ತು ನೀವು ಒಂದು ಸಲ ಆದರೂ ಹೈಯರ್ ಲೆವೆಲ್ಗೆ ರೈಸ್ ಆಗಿಬಿಟ್ರೆ ನಿಮ್ಮ ಜೊತೆ ಕಾಂಪಿಟೇಟ್ ಮಾಡೋದಕ್ಕೆ ಅವರಿಗೆ ಆಗೋದೇ ಇಲ್ಲ. ಕೆಲವರ ಜೊತೆ ಫೈಟ್ ಮಾಡೋ ಅಗತ್ಯನೇ ಇಲ್ಲ. ಅವರು ರೀಚ್ ಆಗಲಾರ್ದಷ್ಟು ಎತ್ತರಕ್ಕೆ ನೀವು ಬೆಳೆದ್ರೆ ಸಾಕು, ಪ್ರಾಬ್ಲಮ್ ಸಾಲ್ವ್. ಸೊ ಇನ್ಮೇಲೆ ಡೋಂಟ್ ಫೈಟ್ ಹಾರ್ಡರ್, ರೈಸ್ ಹೈಯರ್. ಈ ವಿಡಿಯೋ ನಿಮಗೆ ಕನೆಕ್ಟ್ ಆಗಿದ್ರೆ ಕಮೆಂಟಲ್ಲಿ ಐ ವಿಲ್ ರೈಸ್ ಅಂತ ಕಮೆಂಟ್ ಮಾಡಿ, ಫಾಲೋ ಮಾಡಿ. ಇಲ್ಲಿ ನೋಡಿ ಈ ವಿಡಿಯೋ. ಒಂದು ಸಣ್ಣ ಹನಿ ಬ್ಯಾಸರ್, ಒಂದು ದೊಡ್ಡ ಹೈಪೋಟಾಟಮಿಸ್ ಕಾಲನ್ನು ಬಲವಾಗಿ ಕಚ್ಚಿ ಹಿಡಿಯುತ್ತೆ. ಆ ಹಿಪ್ಪೋ ಕಾಲಿನಿಂದ ರಕ್ತ ಸುರಿತಾ ಇದ್ರೂ ಕೂಡ ಅದು ಗಾಬರಿ ಆಗೋದಿಲ್ಲ, ಫೈಟ್ ಕೂಡ ಮಾಡೋದಿಲ್ಲ. ಅದು ಸುಮ್ಮನೆ ಮೆಲ್ಲಗೆ ನದಿಯೊಳಗೆ ನಡೆಯೋಕ್ಕೆ ಶುರು ಮಾಡುತ್ತೆ. ಆಗ ಹನಿ ಬ್ಯಾಜರ್ ಅಂದ್ಕೊಳ್ಳುತ್ತೆ ಹಿಪ್ಪೋ ಎದುರಿ ಓಡಿ ಹೋಗ್ತಾ ಇದೆ ಅಂತ, ನಾನೇ ಗೆದ್ದೆ ಅಂತ ಅನ್ಕೊಂತೆ. ಆದರೆ ನೆಕ್ಸ್ಟ್ ಸೆಕೆಂಡು ಸೀನ್ ಚೇಂಜ್ ಆಗುತ್ತೆ. ಹಿಪ್ಪೋ ನೇರವಾಗಿ ನೀರಿನ ಆಳಕ್ಕೆ ಇಳಿಯುತ್ತೆ. ಹಿಪ್ಪೋಗೆ ನೀರಲ್ಲಿ ಈಸಿಯಾಗಿ ಬ್ರೆತ್ತನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಹನಿ ಬ್ಯಾಜರ್ಗೆ ಅದು ಸಾಧ್ಯನೇ ಆಗೋದಿಲ್ಲ. ಜಸ್ಟ್ ಕೆಲವು ಸೆಕೆಂಡ್ಗಳಲ್ಲೇ ಉಸಿರಾಡೋದಕ್ಕೆ ಆಗದೆ ಹನಿ ಬ್ಯಾಜರ್ ಹಿಪ್ಪೋ ಕಾಲನ್ನು ಬಿಟ್ಟು ನೀರಿಂದ ಹೊರಗೆ ಓಡಿಬಿಡುತ್ತೆ. ಇಲ್ಲಿ ನಾವು ಒಂದು ವಿಷಯ ನೀವು ಏನಾದರೂ ಗಮನಿಸಿದ್ರಾ? ಹಿಪ್ಪೋ ಜಗಳ ಮಾಡಲಿಲ್ಲ, ಅದು ಕೇವಲ ಗೇಮನ್ನು ಅಷ್ಟೇ ಚೇಂಜ್ ಮಾಡಿತು. ಇದನ್ನೇ ಸೈಕಾಲಜಿಯಲ್ಲಿ ಡೈಮೆನ್ಷನ್ ಅಡ್ವಾಂಟೇಜ್ ಸ್ಟ್ರಾಟಜಿ ಅಂತ ಕರೀತಾರೆ. ನೀವು ಪ್ರತಿಯೊಂದು ಫೈಟ್ಗೂ ಕೂಡ ರಿಯಾಕ್ಟ್ ಮಾಡ್ತಾನೆ ಕೂತ್ಕೊಂಡ್ರೆ ನೀವು ಸೋಲೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಯಾಕೆಂದರೆ ಆಗ ನೀವು ಅವರ ಡೈಮೆನ್ಷನಲ್ಲಿ, ಅವರ ಅಡ್ವಾಂಟೇಜಲ್ಲಿ